ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಿನ್ನೆ ವೆಯ್ಟ್ ಲಾಸ್ ಫಸ್ಟ್ ದಿನದ ಡಯಟಲ್ಲಿ ಮಾತ್ರ ನಾನು ಯಾವುದೇ ರೀತಿ ಯೋಗ ಏನೂ ಮಾಡೋಕ್ಕಾಗಲಿಲ್ಲ ಅಂದ್ಕೊಂಡು ಸೆಕೆಂಡ್ ಡೇ ಎಲ್ಲಾದರೂ ಮಾಡೋಣ ಅಂದ್ಕೊಂಡೆ. ಬಟ್ ಎದ್ದೋಳೋಷ್ಟೊತ್ತಿಗೆ ಟೈಮ್ ಆಗಿತ್ತು. ಸೊ ಪರವಾಗಿಲ್ಲ, ಇಟ್ಸ್ ಓಕೆ, ಸಂಜೆನಾದರೂ ಮಾಡೋಣ ಅಂದ್ಕೊಂಡು ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಟ್ ವಾಟರ್ ವಿತ್ ಟ್ಯಾಬ್ಲೆಟ್ ತೊಗೊಂಡೆ. ಮತ್ತು ಏನು ಅಂದರೆ ಇವತ್ತು ಮಂಡೇ ಆಗಿರೋದ್ರಿಂದ ಇವತ್ತು ಕೆಲಸ ಮಾತ್ರ ತುಂಬ ಇತ್ತು ನಮ್ಮ ಮನೇಲಿ. ತುಂಬ ಅಂದರೆ ಅದೇ ಸ್ನಾನ, ಪೂಜೆ ಈ ಥರ. ಮತ್ತೇನು ಅಂದರೆ ಇವತ್ತು ನಮ್ಮ ಮನೇಲಿ ನಾನು ಲೇಟಾಗಿ ಎದ್ದಿರೋದ್ರಿಂದ ನಮ್ಮ ಅತ್ತೆ ಎಲ್ಲ ಪೂಜೆ ಮಾಡೋದ್ರ ಕಡೆ ಅವ್ರದ್ದು ಹೆಚ್ಚಾಗಿ ಗಮನ ಇತ್ತು. ಹಾಗೆ ನಮ್ಮ ಅಕ್ಕ ಅಡುಗೆ ಮಾಡ್ತಾಯಿದ್ರು. ನಾನು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ನೋಡ್ತಾ ಇರಬೇಕಾದ್ರೆ ನನಗೆ ನಮ್ಮ ಕೈ ತೋಟದ ಕಡೆ ಗಮನ ಹೋಯಿತು. ಸೊ ಇಲ್ಲಿ ಕಳೆ ಎಲ್ಲ ಒಂದು ಸ್ವಲ್ಪ ಇತ್ತು. ಬೆಳಗ್ಗೆನೇ ಎದ್ದ ತಕ್ಷಣ ಈ ಥರ ನೇಚರ್ ನೋಡೋದು ಅಂದರೆ ಇಷ್ಟು ಒಂಥರ ಖುಷಿ ಅಲ್ವಾ. ಕಣ್ಣಿಗೂ ತಪ್ಪು, ಮನಸ್ಸಿಗೂ ಇಂಪು ಅಂತ ಹೇಳ್ತೀನಿ. ಮತ್ತು ಅಲ್ಲಿರುವಂಥ ಕಳೆನೆಲ್ಲ ನಾನು ಹಾಗೆ ತೆಗ್ದೆ. ನಾನು ತುಂಬ ಚೆನ್ನಾಗಿ ತೆಗೆದಿದ್ದೀನಿ ಅಂತ ಏನು ಹೇಳೋಕ್ಕೋಗೋದಿಲ್ಲ. ನಾನು ಫಸ್ಟಿಗೆ ಇರೋದ್ರಿಂದ ಬೆಟರಾಗಿ ನಮ್ಮ ಕೈ ತೋಟ ಕಾಣಿಸ್ತಾ ಇತ್ತು. ಸೊ ನಾನು ವೆಯ್ಟ್ ಲಾಸ್ ಮಾಡೋರಿಗೆ ಏನು ಹೇಳ್ತೀನಿ ಅಂದರೆ ಆದಷ್ಟು ಬೇಗನೆ ಎದ್ದೇಳಿ, ಬೇಗ ಎದ್ದು. ಇವಾಗ ಮಳೆಗಾಲ ಆಗಿರೋದ್ರಿಂದ ಯಾವುದೇ ರೀತಿ ವಾಕಿಂಗ್ ಮಾಡೋದಕ್ಕಾಗಲ್ಲ ಹೊರ್ಗಡೆ ಹೋಗಿ. ಸೊ ಮನೆಯಲ್ಲೇ ಕೆಲವೊಂದು ಯೂಸ್ಫುಲ್ ಆಗಿರುವಂಥ ಯೋಗಾಸನಗಳಾಗಲಿ ಅಥವಾ ವರ್ಕೌಟ್ ಆಗಲಿ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಇವತ್ತು ನಾನು ರೆಡಿ ಆಗೋಣ ಬೇಗ ಅಂತ ಅಂದ್ಕೊಂಡೆ. ಕಂಪ್ಯೂಟರ್ ಕ್ಲಾಸಿಗೆ ಬೇರೆ ಹೋಗಬೇಕಿತ್ತು. ಸೊ ಹಾಗೆ ಯಾವ ಡ್ರೆಸ್ ಹಾಕೊಳ್ಳೋಣ ಅಂತ ನೋಡ್ತಾ ಇರಬೇಕಾದ್ರೆ ಒಂದು ಡ್ರೆಸ್ ನನಗೆ ಸ್ವಲ್ಪ ಆ ಡ್ರೆಸ್ಸಿಗೂ ಸಹ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಮಿಷಿನ್ ಇರೋದ್ರಿಂದ, ಹಾಗೆ ನಾನು ಸಹ ಬಟ್ಟೆ ಹೊಲಿಯೋದ್ರಿಂದ ನಾನು ಯಾವುದೇ ರೀತಿ ಹೊರಗಡೆ ಸ್ಟಿಚಸ್ನ ಹಾಕ್ಸೋದಿಲ್ಲ. ನಾನೇ ಸಹ ನನ್ನೆಲ್ಲ ಬಟ್ಟೆಗಳ್ನ ಸ್ಟಿಚಸ್ ಮಾಡ್ಕೊತೀನಿ. ಹಾಗೆ ನನ್ನ ಬ್ಲೌಸ್ನ ಸಹ ನಾನೇ ಹೊಲ್ಕೊಡ್ತೀನಿ. ಸೊ ಏನು ಅಂದರೆ ನಿನ್ನೆ ಅಂತೂ ಅಷ್ಟು ನೀಟಾಗಿ ವೆಯ್ಟ್ ಲಾಸ್ ಮಾಡೋದಕ್ಕಾಗಲಿಲ್ಲ. ಹಾಗೆ ಡಯಟಿನೂ ಫಸ್ಟೇ ಅಲ್ವಾ, ಎಲ್ಲ ಒಂದೇ ದಿನದಲ್ಲಿ ಮಾಡಬೇಕು ಅಂದರೆ ನಿಜವಾಗ್ಲೂ ಆಗೋದಿಲ್ಲ. ನಾವು ಪ್ರತಿದಿನ ಒಂದೊಂದನ್ನು ಬದಲಾವಣೆ ಮಾಡ್ಕೊತಾ ಹೋಗಬೇಕು. ಹಾಗೆ ನಾನಿವತ್ತು ಏನು ಅಂದರೆ ಇವತ್ತೊಂದು ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಇವಾಗ ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋಗೋದ್ರಿಂದ ಟೈಮ್ ಆಗೋದಿಲ್ಲ ಇವಾಗ ಮಾಡೋದಕ್ಕೆ. ಸೊ ಸಂಜೆ 5:30ಇಂದ ಒಂದು 6 ಗಂಟೆ ತನಕನಾದರೂ ವರ್ಕೌಟ್ ಮಾಡೋಣ ಅಂತ ಅಂದ್ಕೊತೀನಿ. ಹಾಗೆ ನಾನು ಸುಮಾರು ದಿನದಿಂದ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. ಸೊ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಏನಿದು ಇಂಟರ್ಮಿಡಿಯೇಟ್ ಫಾಸ್ಟಿಂಗು ಮತ್ತು ಇದನ್ನು ಯಾರೆಲ್ಲ ಮಾಡ್ಬೋದು, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗಿಂದ ಏನೇನು ಅನುಕೂಲಗಳಿದ್ದಾವೆ ಮತ್ತು ಇದನ್ನು ಯಾರೆಲ್ಲ ಮಾಡ್ಬೋದು, ಹಾಗೆ ಇದನ್ನು ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ. ನಾನು ಸ್ಟಿಲ್ ಇವಾಗ ಮಾಡ್ತಾ ಇರೋದು 16x8 ಫಾಸ್ಟಿಂಗ್ ಅಂತ ಹೇಳ್ತೀನಿ. ನಾವು ಏನೂ ತಿಂದಂಗೆ ಆಗಿರೋದು ಅಂತ ಅಲ್ಲ. ನಾನು ಖಂಡಿತವಾಗಿಯೂ ಎಲ್ಲ ತಿಂತೀನಿ. ರೈಸ್ ಐಟಮ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಎಣ್ಣೆ ಪದಾರ್ಥ ಆಗಿರ್ಬೋದು ಎಲ್ಲ ತಿಂತೀನಿ. ಆದರೆ ಪೋಷನ್ ಕಂಟ್ರೋಲ್ ಒಂದು ಸ್ವಲ್ಪ ನೀಟಾಗಿ ಹಿಡಿತದಲ್ಲಿ ಇಟ್ಕೊಂಡಿರಬೇಕು. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ತಿಂತಾಯಿದ್ದೀನಿ. ಮತ್ತು ಇವತ್ತು ಯಾವುದೇ ರೀತಿ ರೈಸ್ ತಿಂದಿಲ್ಲ, ಇಡ್ಲಿ ಅಷ್ಟೇ. ಹಾಗೆ ನಾನು ಇವತ್ತು ಇದಕ್ಕೆ ಹೋಗಬೇಕಿತ್ತಲ್ವ ಕಂಪ್ಯೂಟರ್ ಕ್ಲಾಸಿಗೆ. ನಮ್ಮೂರಲ್ಲಂತೂ ಸಖತ್ ಮಳೆ ಬರ್ತಾಯಿತ್ತು. ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆಯವರು ಸರಿ ನಾನು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಹೇಳಿದರು. ಸೊ ಇಲ್ಲಿಂದ ಮಲಾಡಿಹಳ್ಳಿಗೆ ಹೋಗ್ತಾ ಇದ್ದೀವಿ. ಏನು ಅಂದರೆ ಕೆಲವೊಂದು ಸಲ ಮಳೆ ಎಷ್ಟು ಅನುಕೂಲನೋ ಅಷ್ಟೇ ಅನಾನುಕೂಲ ತರುತ್ತೆ ಅಂತ ಅನಿಸುತ್ತೆ. ಹಾಗೆ ನಾವು ಇಲ್ಲಿಂದ ಮಲಾಡಿಹಳ್ಳಿಗೆ ಹೋಗ್ತಾ ಇದ್ದೀವಿ. ನಾವು ಮಲಾಡಿಹಳ್ಳಿಗೆ ಹೋಗೋ ಅಷ್ಟೊತ್ತಿಗಾಗಲೇ ಬಸ್ ಆಲ್ರೆಡಿ ಬಂದು ನಿಂತಿತ್ತು. ಸೊ ನಾವು ಇಲ್ಲಿಂದ ಅದನ್ನ ಬಸ್ನ ಕ್ಯಾಚ್ ಮಾಡ್ಕೊಂಡು ಹೋದ್ವಿ. ನಾವೇನು ಬಸ್ಸಲ್ಲೇ ಮೂವ್ ಆಗಿಬಿಡುತ್ತೇನೋ ಅಂದ್ಕೊಂಡ್ವಿ. ಪರವಾಗಿಲ್ಲ, ನಾವು ಹತ್ತಿದ ಮೇಲೆ ಬಸ್ನವ್ರು ಹೋದರು. ಮತ್ತೇನು ಅಂದರೆ ನಾನು ಈ ನನ್ನ ವೆಯ್ಟ್ ಲಾಸಲ್ಲಿ ನಾನು 3 ಲೀಟರ್ ವಾಟರ್ ಅಂತೂ ಕಂಪಲ್ಸರಿ ಕುಡಿಬೇಕು ಅಂದ್ಕೊಂಡಿದ್ದೆ. ಸೊ ಇವಾಗ ಮಳೆಗಾಲ ಆಗಿರೋದ್ರಿಂದ ಖಂಡಿತವಾಗಿಯೂ 3 ಲೀಟ್ರ್ ನೀರಂತೂ ಖಂಡಿತ ಕುಡಿಯೋಕ್ಕಾಗ್ತಾಯಿಲ್ಲ. ಸೊ ಒಂದು 2 ಲೀಟ್ರ್ ಆದರೂ ಕುಡಿಯೋಣ ಅಂತ ಅಂದ್ಕೊಂಡು ಒಂದು 2 ಲೀಟ್ರ್ ನೀರು ಕುಡಿತಾ ಇದ್ದೀನಿ. ಮತ್ತೇನು ಅಂದರೆ ಆಲ್ರೆಡಿ ನಾವು ಈಗ ನಾನು ತೋರಿಸ್ತಾ ಇರೋ ವಿಡಿಯೋ ಬಂದುಬಿಟ್ಟು ಇದು ಹೊಳಲ್ಕೆರೆಗೆ ಇರೋದು. ಇವತ್ತು ಮಾತ್ರ 11 ಗಂಟೆಗೆ ಹೊಳಲ್ಕೆರೆಗೆ ರೀಚ್ ಆಗಿದ್ವಿ. ಸೊ ಒಂದು ಸ್ವಲ್ಪ ಬೇಗ ಹೋದರೆ ಬೇಗ ನಮ್ಮ ಕಂಪ್ಯೂಟರ್ ಕ್ಲಾಸ್ನ ಮುಗಿಸ್ಕೊಂಡು ರಿಟರ್ನ್ ಆಗ್ಬಿಡ್ಬೋದು ಅಂತ. ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಇಲ್ಲಿರೋ ಕೆಸರು ನೋಡಿದರೆ ಸಾಕು, ಯಾತಕ್ಕಾದ್ರೂ ಬಂದವಪ್ಪ ಇವತ್ತು ಅನ್ನೋಂಗೆ ಆಗ್ಬಿಡುತ್ತೆ. ಸೊ ಎಷ್ಟೇ ಕಷ್ಟ ಆಗಲಿ ನಾವೇನೋ ಒಂದು ಮಾಡಬೇಕು ಅಂದರೆ ಅದರಲ್ಲಿ ಆಗೋ ಅಡೆತಡೆಗಳನ್ನೆಲ್ಲ ನೂಕಿ ಮುಂದೆ ಹೋದರೆ ಮಾತ್ರ ನಾವೇನೋ ಒಂದು ಮಾಡೋದಕ್ಕೆ ಸಾಧ್ಯ ಅಂತ ನಾನು ತಿಳ್ಕೊಂಡಿರೋದು. ಸೊ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ ಅಂದ್ಕೊಂಡು ಮಳೆ ಬರ್ತಾ ಇತ್ತು. ಶೀತ ಬೇರೆ, ಚಳಿ ಬೇರೆ, ಇಂಥದ್ರಲ್ಲಿ ನಿಜವಾಗ್ಲೂ ಮನೆಯಿಂದ ಹೋಗೋಕ್ಕೆ ಇಷ್ಟ ಆಗೋದಿಲ್ಲ. ಹಾಗೆ ಇವತ್ತು ನಾನು ಟ್ಯಾಲಿ ಪ್ರಾಬ್ಲಮ್ ಮಾತ್ರ ಒಂದೇ ಸಲ ಮಾಡಿದ್ದು ಆನ್ಸರ್ ಹಂಗೆ ಬಂದುಬಿಡ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಅಲ್ಲಿಂದ ಒಂದು ಸ್ವಲ್ಪ ಸ್ಟೋರಲ್ಲಿ ಏನೋ ತೊಗೊಳೋದಿತ್ತು. ಇಲ್ಲಂತೂ ಸಿಕ್ಕಾಪಟ್ಟೆ ಗಿಫ್ಟ್ಗಳಿದ್ವು. ಹಾಗೆ ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಹಾಗೆ ರಿಟರ್ನ್ ಆದೆ. ಬಂದು ಒಂದು ಸ್ವಲ್ಪ ವರ್ಕೌಟ್ ಮಾಡಿ ಆಮೇಲೆ ನನಗೆ ಹೊಟ್ಟೆ ಹಸಿತಾ ಇತ್ತು ಅಂತ ಸ್ವಲ್ಪ ಮಂಡಕ್ಕಿ ತಿಂದೆ.
ಸೊ ಅದಾದಮೇಲೆ ನಾನು ಇವತ್ತು ನನ್ನ ನೈಟ್ ಡಿನ್ನರ್ನ ಬೇಗನೆ ಮುಗಿಸ್ಬೇಕು. ನಿನ್ನೆ 6:30ಗೆ ಮುಗಿಸಿದ್ದೆ. 6:30 ಬೆಳಗ್ಗೆ ಊಟ ಮಾಡಿದ್ದು 10:30 ಆಗಿತ್ತು. ಅಲ್ಲಿಗೆ 15 ಅವರ್ ಆಯಿತು ಅಷ್ಟೇ ಫಾಸ್ಟಿಂಗು, 16 ಅವರ್ ಆಗಲಿಲ್ಲ. ಸೊ 16 ಅವರ್ ಮಾಡಬೇಕು ಅಂತ ಇವತ್ತು ಆದಷ್ಟು ಬೇಗನೆ ಊಟ ಮಾಡಿದ್ದೀನಿ. ಇವತ್ತು 5:30ಗೆ ಊಟ ಮಾಡಿದ್ದೀನಿ. ಮಧ್ಯಾಹ್ನ ಅಂತಲೂ ಹೇಳೋದಕ್ಕಾಗೋದಿಲ್ಲ, ರಾತ್ರಿ ಅಂತಲೂ ಹೇಳೋದಕ್ಕಾಗೋದಿಲ್ಲ, ಹಾಗೆ ಮಧ್ಯದಲ್ಲಿ ಊಟ ಮಾಡಿದ್ದೀನಿ. ವೆಯ್ಟ್ ಲಾಸಲ್ಲಿ ಒಂದೊಂದು ದಿನ ಒಂದೊಂದು ಸ್ಟೆಪ್ ಮುಂದೆ ಹೋಗೋಣ ಅಂತ ಹೇಳ್ತೀನಿ. ನಾವು ನಿನ್ನೆಲ್ಲಿ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ವಿ, ಬಟ್ ಇವತ್ತು ವರ್ಕೌಟ್ ಮಾಡಿದ್ದೀವಿ. ನಾಳೆ ನೆಕ್ಸ್ಟ್ ಏನಿರುತ್ತೆ ಅಂತ ನೋಡೋಣ. ಡೂ ಫಾಲೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.